ಹಲೋ ವೆಲ್ಕಮ್ ಬ್ಯಾಕ್ ಲಿಖಿತಾ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಕಿನಿಂದ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಬಟ್ ಡಲ್ಲಾಗಿದೆ, ಮಳೆಗಾಲ, ತುಂಬ ವೆದರ್ ನೋಡಿ ಎಷ್ಟು ಡಲ್ಲಾಗಿದೆ. ಬಟ್ ನನ್ನ ವ್ಲಾಗ್ ಸ್ಟಾರ್ಟ್ ಮಾಡಲೇಬೇಕು. ಸೊ ಹಂಗಾಗಿ ವೆಲ್ಕಮ್ ಬ್ಯಾಕ್ ಲಿಖಿತಾ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಿದ್ದೀನಿ ಅಂದರೆ, ಇವತ್ತು ನಾನು ವೆಜಿಟೇಬಲ್ ಉಪ್ಮಾ ಹೇಗೆ ಮಾಡೋಣ ಅಂತ ನೋಡ್ಕೊಳ್ಳೋಣ. ಉಪ್ಪಿಟ್ಟು ಅಂದರೆ ಯಾರಿಗೂ ಇಷ್ಟ ಇಲ್ಲ, ಬಟ್ ನನ್ನ ಸ್ಟೈಲಲ್ಲಿ ಮಾಡಿದರೆ ನೀವೆಲ್ಲರೂ ಲೈಕ್ ಮಾಡ್ಬೋದು. ಓಕೆನಾ, ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾನು ಗೋಲ್ಡನ್ ಬನ್ಸಿ ಪ್ರೀಮಿಯಮ್ ಕ್ವಾಲಿಟಿ ರವೆ ತೊಗೊಂಡಿದ್ದೀನಿ. ಇದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು, ನೀವು ಟ್ರೈ ಮಾಡಿ. ಉಪ್ಪಿಟ್ಟಂತ ನೆಗ್ಲೆಕ್ಟ್ ಮಾಡೋದಲ್ಲ, ಬಟ್ ಇದು ಒಳ್ಳೆ ಫುಡ್ಡೇ. ಬಟ್ ಇದಕ್ಕೆ ವೆಜಿಟೇಬಲ್ಸ್ ಆ್ಯಡ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಹೀಗೆ ಮಾಡೋದು ಹೇಗಂತ ತೋರಿಸ್ತೀನಿ. ನಮ್ಮನೆಗೆ ನೋಡಿ 1 ಗ್ಲಾಸ್ ಸಾಕು ಉಪ್ಪಿಟ್ಟು. ಇದು 1 ಗ್ಲಾಸ್ಗಿಂತ ಸ್ವಲ್ಪ ಕಮ್ಮಿ ಇದೆ. ಈಗ ಇನ್ನೂ ಒಂದು ಪ್ಯಾಕೆಟ್ ಇದೆ, ಅದನ್ನು ಓಪನ್ ಮಾಡೋಣ. ನೋಡಿ, ಇದೇ ರವೆ. ಈ ರವೆ ಬೆಸ್ಟ್ ಅನಿಸ್ಬೋದು, ತುಂಬ ಚೆನ್ನಾಗಿರುತ್ತೆ. ಈಗ 1 ಕಪ್ ತಗೊಳ್ಳೋಣ. ಈಗ ನೋಡಿ 1 ಸ್ಪೂನ್ ಆಯಿಲ್ ಹಾಕೊಳ್ಳೋಣ. ಇದು ಎಲ್ಲ ಕಡೆ ಗ್ರೀಸ್ ಮಾಡೋಣ. ಸ್ವಲ್ಪ ಕಾಯಿಲಿ ರವೆ, ಎಣ್ಣೆ. ಬಟ್ ಬರೀ ಅಡುಗೆನೇ ಮಾಡಿದ್ರೆ ನಿಮಗೂ ಬೋರ್ ಆಗ್ಬೋದು. ಸೊ ಹಂಗಾಗಿ ನಾನು ಏನಕ್ಕೆ ಕಂಟೆಂಟ್ ಕ್ರಿಯೇಟರ್ ಆಗೋಣ ಅಂತ ಡಿಸೈಡ್ ಮಾಡಿದೆ ಅಂದರೆ, ನೋಡಿ, ಎಲ್ಲರೂ ಏನೋ ಒಂದು ಅಚೀವ್ ಮಾಡಬೇಕು ಅಂತ ಇದ್ದೇ ಇರ್ತಾರೆ ಲೈಫಲ್ಲಿ. ಬಟ್ ನನ್ನ ಲೈಫಲ್ಲಿ ನಾನು ತುಂಬ ಸತಿ ಅದು ಮಾಡೋಣ ಇದು ಮಾಡೋಣ ಅಂತ ತುಂಬ ಸತಿ ಅಂದ್ಕೊಂಡಿದ್ದೀನಿ. ಬಟ್ ಏನಾದ್ರು ಒಂದು ಸ್ಟಾಪ್ ಆಗ್ತಿತ್ತು. ಬಟ್ ಈ ಸತಿ ನಾನು ಇದರಲ್ಲಿ ಅಚೀವ್ ಮಾಡಲೇಬೇಕು, ನನಗೆ ಸಬ್ಸ್ಕ್ರೈಬ್ ಆಗಲೇಬೇಕು. ಸೊ ನಾನು ವೀಡಿಯೋಸ್ ಎಲ್ಲರೂ ನೋಡ್ತಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಬಟ್ ಏನು ಟೆನ್ಷನ್ ಇಲ್ಲ. ಬಟ್ ಇವತ್ತೆಲ್ಲ ನಾಳೆ ನೀವು ನನ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ಅನ್ನೋ ಹೋಪಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ನೋಡಿ, ನಾನು ಆ್ಯಕ್ಚುಲಿ ನನ್ನ ಕಾಲೇಜ್ ಡೇಸಲ್ಲಿ ನಾನು ಕುಕ್ಕಿಂಗೇ ಮಾಡಿಲ್ಲ, ಅಡುಗೆನೇ ಮಾಡಿಲ್ಲ. ಬಟ್ ಏನಂದರೆ, ಕುಕ್ಕಿಂಗ್ ಮಾಡಿಲ್ಲ ಅಂತ ಏನು ಬರಲ್ಲ ಅಂತ ಅಲ್ಲ, ಅದನ್ನು ಕಲ್ತ್ಕೊಂಡು ನಾನೀಗ ಆಲ್ರೆಡಿ ನನ್ನ 8 ಇಯರ್ಸ್ ಜರ್ನಿ ಫಾರ್ ಕುಕ್ಕಿಂಗ್. ನನ್ನ ಮ್ಯಾರೇಜ್ ಆದಮೇಲೆ 8 ಇಯರ್ಸ್ ಆಯಿತು. 8 ಇಯರ್ಸ್ ಜರ್ನಿ ನಂದು. ಸೊ ಹಂಗಾಗಿ ನಾನು ಕಲ್ತಿರೋದು, ನಾನು ಏನೇನು ಮಿಸ್ಟೇಕ್ ಮಾಡಿದ್ದೆ ಎಲ್ಲದನ್ನು ಒಂದೊಂದು ವ್ಲಾಗಲ್ಲಿ ತಿಳಿಸ್ತೀನಿ. ಬಟ್ ಇವತ್ತು ಸ್ವಲ್ಪ ನನ್ನ ಇಂಟ್ರೊಡಕ್ಷನ್ ಮಾಡ್ಕೋತೀನಿ. ನೋಡಿ, ಈಗ ಎಣ್ಣೆ ಕಾದಿದೆ ಅನಿಸುತ್ತೆ, ರವೆ ಹಾಕೊಂಬಿಡೋಣ. ನೋಡಿ, ಈಗ ಫಸ್ಟ್ ಒಂದು ಸ್ವಲ್ಪ ರವೆನ ಹಿಂಗೆ ಅಂದ್ಕೊಂಬಿಡೋಣ. ಲೋ ಫ್ಲೇಮಲ್ಲಿ ಇಟ್ಟು ಹುರ್ಕೊಳ್ಳಿ ರವೆನ. ನೋಡಿ, ನಾನು ಕ್ಯಾರೆಟ್ ಬೀನ್ಸ್ ತೊಗೊಂಡಿದ್ದೀನಿ, ವೆಜಿಟೇಬಲ್ಸು ಉಪ್ಪಿಟ್ಟಿಗೆ. ಈಗ ನೋಡಿ, ವೆಜಿಟೇಬಲ್ ಉಪ್ಪಿಟ್ಟು ಮಾಡೋದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಆಯಿಲ್, ಕುಕ್ಕಿಂಗ್ ಆಯಿಲ್. ನಾನು ಬಳಸೋ ಎಣ್ಣೆ ರಿಫೈನ್ಡ್ ಆಯಿಲು ಮತ್ತು ಓಮ್ ಬ್ರ್ಯಾಂಡ್ ಕಡಲೆಕಾಯಿ ಎಣ್ಣೆನೂ ಬಳಸ್ತೀನಿ. ಇವತ್ತು ನಾನು ರಿಫೈನ್ಡ್ ಆಯಿಲ್ ಬಳಸ್ತಾ ಇದ್ದೀನಿ. ಬಟ್ ನೀವು ಯಾರು ಕೇಳ್ಬೋದು ಅಂತ ಹೇಳ್ತಾ ಇದ್ದೀನಿ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ. ಓಕೆನಾ, ಇದು ಫ್ರೈ ಆಗಲಿ. ಈಗ ನೋಡಿ, ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ. ನೋಡಿ, ಹಸಿ ಮೆಣಸಿನ್ಕಾಯಿ ಖಾಲಿ ಆಗಿಬಿಟ್ಟಿದೆ, ಸೊ 1 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಆಮೇಲೆ ಬೀನ್ಸ್, ಕ್ಯಾರೆಟ್ ತೊಳೆದು ಹೆಚ್ಕೊಂಡಿದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್. ನೋಡಿ, ಎಣ್ಣೆಲಿ ಫ್ರೈ ಆಗ್ತಾಯಿದೆ. ಈಗ ಈರುಳ್ಳಿ ಹಾಕ್ಕೊಳ್ಳೋಣ. ಹಸಿ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಈರುಳ್ಳಿ,
ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ ಈರುಳ್ಳಿ ಒಂದು ಅರ್ಧ ಫ್ರೈ ಆಗಿದೆ. ಈ ಟೈಮಲ್ಲಿ ಕಟ್ ಮಾಡ್ಕೊಂಡಿರೋ ವೆಜಿಟೇಬಲ್ಸ್ ಹಾಕ್ಕೊಳ್ಳೋಣ. ನೀವು ಯಾವ ವೆಜಿಟೇಬಲ್ಸಾರು ಹಾಕ್ಕೋಬೋದು. ನಾನು ಬೀನ್ಸು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ, ಯಾಕಂದರೆ ನನ್ನ ಮಗನ ಫೇವ್ರೆಟ್ ಬೀನ್ಸು ಕ್ಯಾರೆಟು. ಸೊ ಹಂಗಾಗಿ ನಾನು ಅದು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 5 ಮಿನಿಟ್ಸ್ ಬೇಯಬೇಕಿತ್ತು, ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ತರಕಾರಿ ಬೇಯೋದಕ್ಕೆ ಉಪ್ಪು ಹಾಕಿ, ಆಮೇಲೆ ಉಪ್ಪು ಹಿಡಿಯೋದಕ್ಕೂ ಬೇಕು ಉಪ್ಪು. ಸೊ ಹಂಗಾಗಿ ಉಪ್ಪು ಹಾಕ್ಕೊಳ್ಳಿ. ಈಗ ನೋಡಿ ಕ್ಯಾರೆಟ್ ಬೀನ್ಸ್ ಬೆಂದಿದೆ. 2 ಲೋಟ ನೀರು ಹಾಕ್ಕೊಳ್ಳೋಣ. ಅನದರ್ 1 ಗ್ಲಾಸ್. ಇದು 1/4 ಕಪ್ ಎಕ್ಸ್ಟ್ರಾ ನೀರು. ರವೆ ತುಂಬ ಸಾಫ್ಟಾಗಿ ಬರುತ್ತೆ. ಉಪ್ಪಿಟ್ಟು, ರವೆ ಉಪ್ಪಿಟ್ಟು. ನೋಡಿ ಉಪ್ಪು ಹಾಕ್ಕೊಳ್ಳೋಣ. ಫಸ್ಟೇ ಒಂಚೂರು ಹಾಕ್ಕೊಂಡಿದ್ವಿ, ನೋಡಿ ಹಾಕ್ಕೊಳ್ಳಿ. ಈಗ ರವೆ ಕುದಿಯೋಕ್ಕೆ ಸ್ಟಾರ್ಟ್ ಆಗಲಿ, ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗಲಿ, ಅವಾಗ ರವೆ ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಡೋಣ. ಆಮೇಲೆ ಇಲ್ಲಿ ತೆಂಗಿನಕಾಯಿ ರೆಡಿ ಇದೆ, ಇದನ್ನು ಆಮೇಲೆ ಹಾಕ್ಕೊಳ್ಳೋಣ. ನೋಡಿ ಈಗ ರವೆ ಕುದೀತಾ ಇದೆ. ಈಗ ನೀರು ಕುದೀತಾ ಇದೆ. ಈಗ ರವೆ ಹಾಕ್ಕೊಳ್ಳೋಣ. ಈ ಟೈಮಲ್ಲೇ ರವೆ ಹಾಕ್ಕೋಬೇಕು, ಚೆನ್ನಾಗಿ ಕಲಿಸ್ಕೋಬೇಕು. 2-3 ಮಿನಿಟ್ಸ್ ಬಿಡೋಣ, ಆಮೇಲೆ ಕಾಯಿ ಹಾಕ್ಕೊಳ್ಳೋಣ. ಈಗ ತೆಂಗಿನಕಾಯಿ ಹಾಕ್ಕೊಳ್ಳೋ ಟೈಮ್ ಬಂದಿದೆ. ಹಿಂಗೆ ನೋಡಿ ಮೇಲೆ ಹಾಕಿ ಬಿಟ್ಬಿಡಿ. ಹಿಂಗೆ ಮೇಲೆ ಹಾಕಿ ಬಿಟ್ಬಿಡಿ, ಅದು ಚೆನ್ನಾಗಿ ಕುಕ್ ಆಗುತ್ತೆ. ನೋಡಿದ್ರಾ, ಉಪ್ಪಿಟ್ಟಿಗೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹೇಳಲೇ ಇಲ್ಲ. ಉಪ್ಪಿಟ್ಟಿಗೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ತೆಂಗಿನಕಾಯಿ. ಇದು ಜಾಸ್ತಿ ಹಾಕ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಮಾಡ್ಕೊತೀನಿ ಹೇಗಿದೆ ಅಂತ ಹೇಳಿ. ಸೈನಿಂಗ್ ಆಫ್. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಫಾರ್ ಲಿಖಿತಾ ವ್ಲಾಗ್ಸ್. ಥ್ಯಾಂಕ್ ಯು. ಲವ್ ಮಾಡು.